ಇದು ಕೆಳಗ್ ಬಿದ್ದು ತೆಗೆಯುವಷ್ಟರಲ್ಲಿ ಪೂರ್ತಿ ಕುಡಿದ್ಬಿಡ್ತೀಯೇನೋ ಅಂತ ಅದನ್ನ ನಾನೇ ತೆಗೆದಿಟ್ಟೆ. ಕುಡಿ. ಎಷ್ಟೊತ್ ನೋಡ್ತೀರಾ ರಾಹುಲ್ ಅವರೇ? ಕುಡೀರಿ. ಮೊದ್ಲು ನೀನ್ ಕುಡಿ. ಹಾ, ನೀವಾದ್ಮೇಲೆ ನಾನ್ ಕುಡಿತೀನಿ. ಹೌದಾ, ಸರಿ. ರಾಹುಲ್ ಅವರೇ, ಎಳ್ನೀರ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಅದೇನ್ ವಿಚಿತ್ರನೋ ಏನೋ, ಮಡ್ಕೆಲ್ ನೀರ್ ಕುಡ್ದ ಹಾಗೆ ಎಳ್ನೀರು ಯಾವಾಗ್ಲೂ ತಣ್ಣಗಿರುತ್ತೆ. ಪ್ರಪಂಚದಲ್ಲಿ ಎಷ್ಟ್ ರೀತಿ ಕೂಲ್ ಡ್ರಿಂಕ್ ಬಂದ್ರೂ ಎಳ್ನೀರಿನ ರುಚಿ ಮುಟ್ಟೋ ಧೈರ್ಯ ಯಾವುದಕ್ಕೂ ಇರಲ್ಲ ಅಲ್ವಾ ರಾಹುಲ್ ಅವರೇ? ಇದು ಕೂಲ್ ಡ್ರಿಂಕೆ ಸರ್ಸು. ಮತ್ತೆ ರುಚಿ ಏನ್ ರಾಹುಲ್ ಅವರೇ? ಅಚ್ಚು ಎಳ್ನೀರಿನ ಹಾಗೆ ಇದೆ. ಅಂದ್ರೆ ನಿಜವಾಗ್ಲೂ ನೀನು ಕುಡಿದೇ ಇರೋದಕ್ಕೆ? ಆಹಾ, ಇಲ್ವಲ್ಲ, ನಾನ್ ಕುಡ್ದೆ ರಾಹುಲ್ ಅವರೇ. ಕುಡಿದ್ರೆ ಹೀಗ್ ಮಾತಾಡಲ್ಲ ಸರ್ಸು. ನನ್ನ ಎಂಜಿಲು ನಿನ್ಗಿಷ್ಟ ಇಲ್ಲದೆ ಇದ್ದಿದ್ದಕ್ಕೆ ಒಂದು ಹನಿನೂ ಕುಡಿಲಿಲ್ಲ ಅಲ್ವಾ? ಯಾಕೆ ನನ್ನಿಂದ ದೂರ ಇದೆಯಾ? ಅಲ್ಲ, ಏನಾಗಿದೆ ನಿನಗೆ? ಅಯ್ಯೋ, ಯಾಕೆ ಹಾಗೆಲ್ಲ ಹೇಳ್ತೀರಾ? ನಿಮಗ್ ದೂರವಾಗಿ ಯಾಕಿರ್ತೀನಿ? ಕನ್ಸಲ್ಲೂ ಕೂಡ ಹಾಗ ಅನ್ಕೋಬೇಡಿ. ಮತ್ತೆ ಯಾಕೆ ಕುಡ್ದೆ ಅಂತ ಹೇಳ್ತಿದ್ಯಾ? ಅದು ಏನಿಲ್ಲ ರಾಹುಲ್ ಅವರೇ, ಎಳ್ನೀರಂದ್ರೆ ನನ್ಗಷ್ಟೊಂದೇನ್ ಇಷ್ಟ ಇಲ್ಲ. ನಾನ್ ಕುಡಿಯಲ್ಲ ಅಂತ ಹೇಳಿದ್ರೆ ನಂಗೋಸ್ಕರ ನೀವು ಕೂಡ ಕುಡಿಯಲ್ವೇನೋ ಅಂತ ಹಾಗೆ ಹೇಳ್ದೆ ಅಷ್ಟೆ. ಅದು ನಿಮ್ ಮೇಲಿರೋ ಪ್ರೀತಿಯಿಂದಾನೇ ಹೊರತು ಬೇರೇನೂ ಅಲ್ಲ. ನಿಜವಾಗ್ಲೂನಾ? ಹೌದು ರಾಹುಲ್ ಅವರೇ. ನಿಮ್ ಸರ್ಸು ನಿಮ್ಗೆ ಯಾವತ್ತಾದ್ರೂ ಸುಳ್ಳು ಹೇಳ್ತಾಳಾ? ಹೌದು, ನನ್ ಸರಸು ಯಾವತ್ತಿಗೂ ಸುಳ್ಳು ಹೇಳೋದಿಲ್ಲ. ನಾನು ಕೂಡ ಅದನ್ನೇ ನಂಬೋದು. ಏನಾಯ್ತು ವನಜಕ್ಕ? ಮೇಡಮ್ ಆದ್ರೂ ಬೇಡ ಅಂತ ಹೇಳ್ಬೋದಲ್ವಾ ಪ್ರೀತಿ? ಮದ್ವೆ ಆಗ್ತಿರೋ ಹುಡುಗಿನ ಹೀಗ ಹನಿಮೂನಿಗೆ ಹೇಗ್ ಕಳಿಸ್ತಾರೆ? ಹೇಗಂದ್ರೆ ಆಂಟಿಗೆ ಭಾಷಣಿ ಅಂದ್ರೆ ಇಷ್ಟ ಆಗಿರೋದಕ್ಕೆ. ನಡ್ಸೋದಕ್ ಬಂದಿರೋ ಹುಡುಗಿನ
ಭಾಷಿಣಿ ಸಂಪ್ರದಾಯಸ್ಥ ಹುಡುಗಿ ಅಲ್ವಾ, ಅವಳು ಅಂತದಕ್ಕೆಲ್ಲ ಒಪ್ಕೊಳ್ಳಲ್ಲ ಅನ್ಸುತ್ತೆ. ಸಂಪ್ರದಾಯ ಮರ್ಯಾದೆ ದುಡ್ಡಿನ ಮುಂದೆ ಏನ್ ವನಜಕ್ಕ? ಆ ಭಾಷಿಣಿ ಗೋಲ್ ನಮ್ ಆಸ್ತಿನ ಮನೆನ ಗ್ರಿಪ್ಪಲ್ ತಗೊಳ್ಳೋದು. ಟೂರ್ ಫಿನಿಶ್ ಆದ್ಮೇಲೆ ಮನೆಗ್ ಬಂದು ನನ್ ಜೀವನ ಹರಿದೋಗಿರೋ ಬಟ್ಟೆ ತರ ಆಗೋಗಿದೆ, ಸಾವು ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಅತ್ರೆ ಆಂಟಿ ಸರಿನಮ್ಮ ನೀನ್ ಆಕ್ಟಿಂಗ್ ಪರ್ಮನೆಂಟ್ ನಿಜ ಮಾಡ್ಬಿಡು ಅಂತಾರೆ. ದೊಡ್ಡ ಸೊಸೆ ಆಗಿ ಮನೆಯಲ್ಲಿ ಗೌರವ ಇಲ್ಲ ಅಂದ್ರು ಅಟ್ಲೀಸ್ಟ್ ಹೊರಗಡೆ ಆದ್ರೂ ಹೆಸರಿದೆ. ಅಂತದ್ದು ಇವಾಗ ಭಾಷಿಣಿ ಸೊಸೆಯಾಗಿ ಬಂದ್ರೆ ನಾನ್ ಬದುಕಿದಷ್ಟು ದಿನ ಗುಲಾಮಳ ಹಾಗೆ ಇರ್ಬೇಕಾಗತ್ತೆ. ಅದೇ ಅಲ್ವಾ ಅಕ್ಕ ನನ್ನ ಕೂಡ. ರಾಹುಲ್ ತನ್ ಜೊತೆ ಇರೋದು ಸರ್ಸು ಅಲ್ಲ ಭಾಷಿಣಿ ಅಂತ ರಾಹುಲಿಗೆ ಗೊತ್ತಾದ್ರೆ ಈ ಪ್ರಾಬ್ಲಮಿಗೆಲ್ಲ ಸೊಲ್ಯೂಷನ್ ಸಿಕ್ಕಾಗೇನೆ. ಹೌದಕ್ಕ, ಆದ್ರೆ ಹೇಗೆ? ಅದೇ ಅಲ್ವಾ ಅರ್ಥ ಆಗ್ದಿರೋದು. ಯಾವ್ದಾರು ದೇವ್ರು ಇಳಿದ್ ಬಂದು ನಮಗ್ ಸಹಾಯ ಮಾಡಿದ್ರೆ ಚೆನ್ನಾಗಿರುತ್ತೆ. ಕರೆಕ್ಟ್. ಆ ದೇವ್ರು ಜಗದೀಶ್ ಯಾಕಾಗಿರ್ಬಾರ್ದು? ರಾಹುಲ್ ಭಾಷಿಣಿ ಜೊತೆಗೆ ಆಂಟಿ ಇಲ್ದೇ ಇರೋದ್ರಿಂದ ಜಗದೀಶ್ನ ಉಪಯೋಗಿಸ್ಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಟೈಮ್. ಇವಾಗ್ಲೇ ಹೋಗಿ ಮಾತಾಡ್ಬೇಕು. ರಾಹುಲ್ ಸರಸು ನೆನಪುಗಳಿಂದ ಹೊರಗಡೆಗೆ ಬಂದು ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋವರೆಗೂ ಕೂಡ ಈ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಆ ದಿನ ಯಾವಾಗ ಬರುತ್ತೋ ಏನೋ. ಅಲ್ಲಿವರೆಗೂ ಯಾರಿಗೂ ಯಾವ ಅನುಮಾನನೂ ಬರ್ತಿರೋ ಹಾಗೆ ಮ್ಯಾನೇಜ್ ಮಾಡಬೇಕು. ಈ ಲಾಕೆಟ್ ಇದು ಇಲ್ಲಿ ಅಂದ್ರೆ ಕಳೆದೋಯ್ತು ಅನ್ಕೊಂಡಿದ್ ಲಾಕೆಟು ರಾಹುಲ್ಗೇನಾದ್ರೂ ಸಿಕ್ಬಿಡ್ತಾ? ಇದನ್ನ ಭಾಷಿಣಿಗೆ ಕೊಡ್ದೇನೆ ತನ್ನ ಹತ್ರನೇ ಯಾಕೆ ಇಟ್ಕೊಂಡಿದ್ದಾನೆ? ಅಂದ್ರೆ ಈಗ ಭಾಷಿಣಿ ಕತ್ತಲಿರೋದು ಅವನು ಕೊಟ್ಟಿದ್ದು ಅಲ್ಲ ಅಂತ ರಾಹುಲ್ ಗೊತ್ತಾಗ್ಬಿಟ್ಟಿದ್ಯಾ? ಗೊತ್ತಾದ್ರೂ ಯಾಕೆ ಸೈಲೆಂಟ್ ಆಗಿದ್ದಾನೆ? ಅಂದ್ರೆ ಒಂದ್ ವೇಳೆ ರಾಹುಲ್ಗೇನಾದ್ರೂ ಅನುಮಾನ ಏನಾದ್ರೂ ಬಂದ್ಬಿಟ್ಟಿದ್ಯಾ? ಆ ಅನುಮಾನದಿಂದಲೇ ಭಾಷಿಣಿನ ಹಾಸ್ಪಿಟ್ಲಿಗೆ ಕರ್ಕೊಂಡೇನಾದ್ರೂ ಹೋದ್ನಾ? ನಮಸ್ಕಾರ ಮೇಡಮ್. ನಿಮ್ ನಮಸ್ತೆ ಎಲ್ಲ ಹಾಗಿರ್ಲಿ. ಆ ಕನ್ಸರ್ನ್ ಡಾಕ್ಟರ್ ಅವ್ರ ಹತ್ರ ಮಾತಾಡ್ಸಿ ಅಂತ ಹೇಳಿದೆ ತಾನೆ? ಯಾ ಮೇಡಮ್, ಡಾಕ್ಟರ್ ಬೆಳಗಿನ ಸ್ವಲ್ಪ ಬ್ಯುಸಿ ಇದ್ದಾರೆ, ಈಗಷ್ಟೇ ಫ್ರೀ ಆದ್ರು. ನಿಮ್ ಬಗ್ಗೆ ಕೇಳಕ್ಕೆ ಹೋಗ್ತಾ ಇದ್ದೀನಿ. ಡಾಕ್ಟರ್ ಅಲ್ಲೇ ಇದ್ದಾರಾ? ಯಾ ಮೇಡಮ್, ಇಲ್ಲೇ ಇದ್ದಾರೆ, ಕೊಡ್ತೀನಿ ಮಾತಾಡನೆಲ್ಲ. ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ವಾಗ್ದೇವಿ ಅವರು ಮಾತಾಡ್ಬೇಕಂತೆ. ನಮಸ್ತೆ ಮೇಡಮ್. ನಮಸ್ತೆ ಡಾಕ್ಟರ್. ಅದು ನನ್ನ ಸೊಸೆ ಹೆಲ್ತ್ ಕಂಡೀಷನ್ ಹೇಗಿದೆ ಈಗ? ಎಲ್ಲ ಟೆಸ್ಟು ಮಾಡಿದೀವಿ ಮೇಡಮ್. ಶಿ ಇಸ್ ಪರ್ಫೆಕ್ಟ್ಲಿ ಫೈನ್. ಹೌದಾ? ನೀವು ನನ್ನ ಮಗನ ಹತ್ರ ಏನಂತ ಹೇಳಿದ್ರಿ? ಮಾವನ್ ಏನಂತ ಕೇಳ್ದ? ಅವಳ ಹೆಲ್ತ್ ಬಗ್ಗೆ ಕೇಳಿದ್ರು ಮೇಡಮ್. ನೀವೆಲ್ರೂ ಅವಳ ಬಗ್ಗೆ ತುಂಬಾ ಕೇರ್ ತಗೋತಿದ್ದೀರಾ ಅಂತ ನನ್ಗೆ ಅರ್ಥ ಆಯ್ತು. ಅವಳಿಗೆ ಕೂಡ ಯಾವ ಪ್ರಾಬ್ಲಮ್ ಇಲ್ಲ, ಹೆಲ್ತಿ ಆಗಿದ್ದಾರೆ ಅಂತಾನೆ ಹೇಳ್ದೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ಇಟ್ಸ್ ಓಕೆ ಮೇಡಮ್.
ಡಾಕ್ಟರು ಸರ್ಸು ಹೆಲ್ತ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರು ಕೂಡ ರಾಹುಲ್ ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದ? ಅವನ್ ಯಾಕೆ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ? ಅಂದ್ರೆ ರಾಹುಲ್ಗೆ ನಿಜವಾಗ್ಲೂ ಅನುಮಾನ ಬಂದಿದೆ ಅಂತ ಆಯ್ತು. ತನ್ನ ಪಕ್ಕದಲ್ಲಿರೋದು ಸರಸುನೋ ಅಲ್ವೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಅವಳನ್ನ ದೂರ ಕರ್ಕೊಂಡು ಹೋಗ್ತಿದ್ದಾನೆ. ಭಾಷಣಿಗೆ ಫೋನ್ ಮಾಡಿ ಈ ವಿಷಯ ಹೇಳಿ ಅವಳನ್ನ ಅಲರ್ಟ್ ಮಾಡಬೇಕು. ಭಾಷಣಿ, ರಾಹುಲ್ ನಿನ್ ಪಕ್ಕದಲ್ಲಿ ಇದ್ದಾನ? ಪಕ್ಕದಲ್ಲೇ ಇದ್ದಾನ? ಓಕೆ, ನಾನು ನಿನ್ಗೊಂದು ಮುಖ್ಯವಾದ ವಿಷಯ ಹೇಳ್ತೀನಿ, ಕೇಳಿಸ್ಕೊ. ನೀನು ಕಳ್ಕೊಂಡಿದ್ದ ಲಾಕೆಟ್ ರಾಹುಲ್ ಹತ್ರನೇ ಇದೆಯಮ್ಮ. ಸ್ಲೀಪ್ ವಾಕ್ ಅಂತ ನಾನು ಹೇಳಿದ ಮಾತಿನ ಮೇಲೆ ರಾಹುಲ್ಗೆ ನಂಬಿಕೆನೆ ಬರ್ದೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದ. ಡಾಕ್ಟರು ನಿನ್ನ ಹೆಲ್ತ್ ಪರ್ಫೆಕ್ಟ್ ಆಗಿದೆ ಅಂತ ಹೇಳಿದ್ರು ಕೂಡ ರಾಹುಲ್ ನಮಗೇನು ಮೆಂಟಲ್ ಪ್ರಾಬ್ಲಮ್, ಪ್ರೆಷರ್ ಇದೆ ಅಂತ ಸುಳ್ಳು ಹೇಳಿ ನಿನ್ನನ್ನ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದಾನೆ. ಅವನಿಗೆ ನಿನ್ನ ಮೇಲೆ ತುಂಬಾನೇ ಅನುಮಾನ ಬಂದಿದೆ. ನೀನು ಸರ್ಸು ಅಲ್ಲ ಅಂತ ಅವನಿಗೆ ಕನ್ಫರ್ಮ್ ಆಗಿ ಡೌಟ್ ಆಗಿದೆ. ಏನು? ಏನಾಯ್ತು ಸರ್ಸು? ಏನು ಇಲ್ವಲ್ಲ ರಾಹುಲ್ ಅವರೇ, ಏನಿಲ್ಲ. ಅಲ್ಲೋಡಿ, ಈ ರೋಡಲ್ಲಿ ಹೂವಿರೋದು ಏನು ಅಂತ ನೋಡ್ತಾ ಏನೋ ಗೊತ್ತಾಗ್ದೇನೆ ಜೋರಾಗಿ ಹೇಳ್ಬಿಟ್ಟೆ. ಮುಡ್ಕೊಳಕ್ ಹೂ ಬೇಕಾ? ಹಾ ಬೇಕು ರಾಹುಲ್ ಅವರೇ. ಸರಿ, ನಾನು ಹೋಗಿ ತಗೊಂಡ್ ಬರ್ತೀನಿ. ಹಾ. ಎರಡು ಮೊಳ ಮಲ್ಲಿಗೆ ಹೂ ಕೊಡಿಮ. ಏನ್ ಮೇಡಮ್ ನೀವು ಹೇಳ್ತಿರೋದು? ನನ್ ಮೇಲೆ ಡೌಟ್ ಬರೋದು ಅಂದ್ರೆ ಏನು? ಹೌದಮ್ಮ, ನನಗ್ ಗೊತ್ತಿರೋ ಹಾಗೆ ರಾಹುಲ್ ನಿನ್ನ ಟ್ರಿಪ್ ಕರ್ಕೊಂಡು ಹೋಗ್ತಾ ಇರೋದು ಕೂಡ ಸರ್ಸುನ ಅಲ್ವಾ ಅಂತ ನಿನ್ನ ಟೆಸ್ಟ್ ಮಾಡೋದಕ್ಕೋಸ್ಕರನೇ. ಹಲೋ ಹಲೋ ಭಾಷಿಣಿ. ಅಮ್ಮ ಭಾಷಿಣಿ. ಅಯ್ಯೋ ಭಾಷಿಣಿ. ಹೌದಾ? ನಾನು ಹೋಗಲ್ಲ ಮೇಡಮ್. ಏನು? ಇಲ್ಲಿಂದಾನೇ ನಮ್ಮ ಮನೆಗೆ ಹೊರಟೋಗ್ತೀನಿ. ನೀವೇ ರಾಹುಲ್ಗೆ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡಿ. ಅಯ್ಯೋ, ಏನಮ್ಮ ನೀನು ಹೇಳ್ತಿರೋದು? ಇದ್ದಕ್ಕಿದ್ದಾಗೇನೆ ಈ ರೀತಿ ಹೊರಟೋದ್ರೆ ಅವನಿಗೆ ನಮ್ಮ ಮಾತಿನ ಮೇಲೆ ನಂಬಿಕೆನೆ ಬರೋದಿಲ್ಲ. ನೀನ್ ಆ ರೀತಿ ನಡ್ಕೊಂಡ್ಬಿಟ್ರೆ ರಾಹುಲ್ ಮನಸ್ಸಿನಲ್ಲಿರೋ ಅನುಮಾನ ನಿಜನೇ ಆಗ್ಬಿಡುತ್ತೆ ಭಾಷಿಣಿ. ಸಾಕು ಮೇಡಮ್, ಇನ್ ನನ್ನಿಂದ ಆಗಲ್ಲ. ನಿಮ್ ಮಗ ಸರ್ಸು ಮೇಲ್ ಬೆಳೆಸ್ಕೊಂಡಿರೋ ಪ್ರೀತಿ ನನಗ್ ಗೊತ್ತು. ಅಂತದ್ರಲ್ಲಿ ಆ ಹೆಸರಲ್ಲಿ ನಾನೇನಾದ್ರೂ ಮೋಸ ಮಾಡ್ತಿದ್ದೀನಿ ಅಂತ ಗೊತ್ತಾದ್ರೆ ಏನಾಗುತ್ತೋ ನಂಗೆ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ಮನೇಲಿ ಸುಳ್ಳು ಹೇಳಿ ಇಷ್ಟು ದೂರ ಬರ್ತಿರೋದಕ್ಕೆ ನಂಗೆ ಆಲ್ರೆಡಿ ತುಂಬಾ ಗಿಲ್ಟಿ ಅನ್ಸ್ತಿದೆ. ಅದ್ ಸಾಲದು ಅಂತ ಈ ಟೆನ್ಷನ್ ಅಂದ್ರೆ ನನ್ನಿಂದ ಆಗಲ್ಲ. ಐ ಆಮ್ ಸಾರಿ. ನಾನು ಹೊರಟೋಗ್ತೀನಿ. ಅಮ್ಮ ಭಾಷಿಣಿ ಪ್ಲೀಸ್
ನೀನ್ ಎಲ್ಲಿಗೂ ಹೋಗ್ ಕೂಡ್ದು. ನಾನೇ ಅಲ್ಲಿಗೆ ಬರ್ತೀನಿ. ಹೌದಮ್ಮ, ನಾನು ಈಗ್ಲೇ ಹೊರಟು ಅಲ್ಲಿಗೆ ಬರ್ತೀನಿ. ನೀನ್ ಏನೂ ಟೆನ್ಷನ್ ಮಾಡ್ಕೋಬೇಡ. ನೀವಿಬ್ರು ಯಾವ ರೆಸಾರ್ಟ್ಗೆ ಹೋಗ್ತಾ ಇದ್ದೀರೋ, ಏನ್ ಮಾಡ್ತಾ ಇದ್ದೀರೋ, ಪ್ರತಿಯೊಂದು ವಿಷಯನೂ ನನಗೆ ಅಪ್ಡೇಟ್ ಮಾಡ್ತಾ ಇರು. ನಿನಗೇನು ಪ್ರಾಬ್ಲಮ್ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಮ್ಮ. ನನ್ನ ನಂಬು ಭಾಷಿಣಿ, ಪ್ಲೀಸ್ ಪ್ಲೀಸ್. ನಿಮ್ ಮೇಲಿರೋ ನಂಬಿಕೆಗಿಂತ ನಿಮ್ ಮಗ ಸರ್ಸು ಮೇಲ್ ಬೆಳೆಸ್ಕೊಂಡಿರೋ ಪ್ರೀತಿಗೆ ನಂಗ್ ಭಯ ಆಗ್ತಿದೆ ಮೇಡಮ್. ಅಯ್ಯೋ, ನೀನೇನು ಭಯ ಪಡ್ಬೇಡಮ್ಮ. ನಾನ್ ಬರ್ತಿದ್ದೀನಲ್ವಾ, ಎಲ್ಲನೂ ನಾನ್ ನೋಡ್ಕೋತೀನಿ. ನೀನು ಧೈರ್ಯವಾಗಿರು, ಸರಿನಾ? ನೀವ್ ಎಷ್ಟೇ ಹೇಳ್ತಿದ್ರು ನಂಗ್ ಧೈರ್ಯ ಬರ್ತಿಲ್ಲ ಮೇಡಮ್. ನಿಮ್ ಮಗ ಬರ್ತಿದ್ದಾನೆ. ಸರಿನಮ್ಮ, ನೀನು ಹುಷಾರಾಗಿರು. ನಾನು ಈಗ್ಲೇ ಹೊರಟು ಬರ್ತೀನಿ. ಸರ್ಸು, ಈ ಹೂವನ್ನ ನಾನು ನಿನ್ ತಲೆಗೆ ಮುಡಿಸ್ಲ? ಬೇಡ ರಾಹುಲ್ ಅವರೇ, ನಾನು ಕೇಳಿದ್ದು ನಂಗೋಸ್ಕರ ಅಲ್ಲ, ನೋಡಿ ಈ ದೇವ್ರಿಗೋಸ್ಕರ. ಆದ್ರೆ ನಾನ್ ತಂದಿದ್ದು ನಿನಗೋಸ್ಕರ. ಆದ್ರೆ ಜಡೆ ಹಾಕೊಂಡಿಲ್ವಲ್ಲ ರಾಹುಲ್ ಅವರೇ, ಹೇರ್ ಎಲ್ಲ ಲೂಸ್ ಆಗಿ ಓಪನ್ ಆಗಿದೆ. ನಾನೇ ಜಡೆ ಹಾಕಿ ಹೂ ಮುಡಿಸ್ತೇನೆ. ನನ್ನ ಸರಸು ಮೇಲೆ ನನಗಿರೋ ಪ್ರೀತಿ ಅಂಥದ್ದು. ನಿನಗೇನಾದ್ರೂ ಪ್ರಾಬ್ಲಮ್? ಅಯ್ಯೋ, ಈಗ ರಾಹುಲ್ಗೆ ಎದುರು ಮಾತಾಡಿದ್ರೆ ನಂಗೆ ಅಪಾಯ. ಏನ್ ಮಾಡಿದ್ರು ಸೈಲೆಂಟ್ ಆಗಿ ಸುಮ್ಮನೆ ಇರ್ಬೇಕು. ಇಲ್ಲ ರಾಹುಲ್ ಅವರೇ, ನಂಗೇನ್ ಸಮಸ್ಯೆ ಇಲ್ಲ, ನೀವೇ ಮುಡ್ಸಿ. ಏನು, ರಾಹುಲ್ ಭಾಷಿಣಿ ಟೂರ್ ಹೋಗ್ತಿದಾರ? ಯಾಕೆ ಅಂದ್ರೆ ಎಂಜಾಯ್ ಮಾಡೋದಕ್ಕೆ. ವಾಗ್ದೇವಿ ಆಂಟಿ ರಾಹುಲ್ನ ಕಂಪ್ಲೀಟ್ ಆಗಿ ಭಾಷಿಣಿ ಕಂಟ್ರೋಲ್ಗೆ ತಗೋ ಅಂತ ಒಪ್ಪಿಸ್ಬಿಟ್ಟು ಆ ಜೋಡಿನ ಒಂಟಿಯಾಗಿ ಕಳ್ಸಿದ್ದಾರೆ. ಇಷ್ಟರ ಮಟ್ಟಕ್ಕೆ ಇಳಿದ್ಲ ವಾಗ್ದೇವಿ? ಇದೊಂದೇ ಏನಂಕಲ್, ಸರಸು ಮಾಯೆಯಿಂದ ರಾಹುಲ್ನ ಹೊರಗಡೆ ಕರ್ಕೊಂಡ್ ಬರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾರೆ. ಆ ಭಾಷಿಣಿ ಹೆಂಡತಿಯಾಗಿ ತನ್ನ ನಟನೆನ ನಿಜ ಮಾಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ. ಅದೇನಾದ್ರೂ ನಡೆದ್ಬಿಟ್ರೆ ನೀವಿದ್ ಕೂಡ ಯಾವ ಪ್ರಯೋಜನನೂ ಇಲ್ಲ ಅಂಕಲ್. ಸತ್ತೋಗಿರೋ ಸರ್ಸುಗೆ ನ್ಯಾಯ ಸಿಕ್ಕ ಹಾಗೇನೆ. ಇಲ್ಲ, ಹಾಗಾಗೋದಿಕ್ ಅವಕಾಶ ಇಲ್ಲ. ಈಗ್ಲೇ ನಾನು ಅಲ್ಲಿಗೆ ಹೋಗಿ ಆ ವಾಗ್ದೇವಿ ಭಾಷಿಣಿ ಕುತಂತ್ರನ ನಾಶ ಮಾಡ್ತೀನಿ. ಕಮಾನ್ ಅಂಕಲ್, ಕಾಮಿಡಿ ಮಾಡ್ಬಿಡಿ. ಸಿಟಿಯಲ್ಲಿದ್ದಾಗ್ಲೇ ನಂಬ್ಸೋಕಾಗ್ಲಿಲ್ಲ, ಇವಾಗ ಅಲ್ಲಿವರೆಗೂ ಹೋಗಿ ಏನ್ ಮಾಡ್ತೀರಾ? ಮತ್ತೆ ಏನ್ ಮಾಡ್ಬೇಕು ಅಂತೀಯ? ನಿಮಗ್ ನಾನೇನ್ ಹೇಳೋಕ್ಕಾಗತ್ತೆ ಅಂಕಲ್? ರಾಹುಲ್ ಮುಖಾಂತರ ನಿಜ ನಂಬ್ಸೋದಕ್ಕಾಗ್ಲಿಲ್ಲ, ಅದಕ್ಕೆ ಬೇರೆ ದಾರಿಯಲ್ಲಿ ಯೋಚನೆ ಮಾಡಿ. ಈ ಸಮಸ್ಯೆಯಿಂದ ಸಫರ್ ಆಗೋ ಫ್ಯಾಮಿಲಿ ಯಾರಿದ್ದಾರೆ? ಅವ್ರ ಸಹಾಯ ತಗೊಂಡ್ರೆ ಲಾಭ ಇರುತ್ತಾ ಅಂತ ಯೋಚನೆ ಮಾಡಿ. ಸಾವಿತ್ರಮ್ಮ, ಭಾಷಿಣಿ ತಾಯಿ ಸಾವಿತ್ರಮ್ಮನ್ಗೆ ಈ ವಿಷಯ ಹೇಳಿ
ಅವಳ ಕೈಯಲ್ಲಿ ನಿಜ ಹೇಳಿಸ್ತೀನಿ. ಸೂಪರ್ ಅಂಕಲ್.